ಎಲ್ಲಿ ಇದು ಚಾಂಪಿಯನ್ ಇದು ಆಗಿರೋದು? ಈಶ್ವರಮಂಗಲ ಇದರಲ್ಲಿ ಯಾವುದು ಕವ್ ಎಕ್ಸಿಬಿಷನ್ ನಲ್ಲಿ ಇತ್ತು. ಅವಾಗ ನನ್ನ 2 ದನಗಳಿತ್ತು, 2ಕ್ಕೆ ಫಸ್ಟ್ ಸೆಕೆಂಡ್. ಅದರಲ್ಲಿ ಇದು ಓವರ್ ಆಲ್ ಚಾಂಪಿಯನ್ ಆಗಿ ಹಾ. ಅದಕ್ಕೆ ಚಿನ್ನದ ಪದಕವೇ ಕೊಟ್ಟಿದ್ದಾರೆ. ಎಷ್ಟು ಹಾಲು ಕೊಟ್ಟದ್ದು ಇದು? ಇದಕ್ಕೆ ಈಗ 24-25 ಲೀಟರ್ ಉಂಟು, 2ನೇ ಕರು. ಯಾರಿಗೂ ಇದನ್ನು ರಿಸ್ಟ್ರಿಕ್ಷನ್ ಯಾರದ್ದು ಇಲ್ಲ, ಅವ್ರು ಮಾಡುವವರದ್ದು ಇಲ್ಲ, ನಾವು ಕೊಡುವವರದ್ದು ಇಲ್ಲ. ಇದರಲ್ಲಿ ಯಾವುದು ಒಳ್ಳೇದು ನಿಮಗೆ ಕಾಣ್ತದೆ, ಯಾವುದು ಕಷ್ಟ ಸುಲಭದಲ್ಲಿ ನಿಮ್ಮಿಂದ ಆಗ್ತದೆ, ಒಂದು ದನ ಎಷ್ಟು ತೋಟಾರು ಎಷ್ಟು ಗಡಿಬಿಡಿ ಮಾಡದೆ ಮಾಡಿದ್ರೆ ಅದು ಯಾವ ಚಾನಲ್ ಯೂಟ್ಯೂಬ್ ಅಲ್ಲಿ ಬಂದು ಮಾಡಿದ್ದಕ್ಕೆ ಏನಾದ್ರು ಪ್ರಯೋಜನ. ನಾನು ಡಾಕ್ಟರ್, ನಾನು ಹಾಲು ಕರೆಯುವುದಿಲ್ಲ, ನಾನು ಜರ್ಮನ್ ಅಲ್ಲಿ ಇರೋದು, ದನದ ಹತ್ರ ಬರೋದಿಲ್ಲ ಅಂತ ಹೇಳುದಿಲ್ಲ. ಇಲ್ಲ ಮಗ 1 ವರ್ಷ ಕಲೀಲಿಕ್ಕೆ ಮಾತ್ರ ಹೋದವನು. ಹಾ. ಅಂದ್ರೆ ಅವನಿಗೆ ಇದೇ ಇಂಟ್ರೆಸ್ಟ್. ಅಲ್ಲಿದ್ರು ಕೂಡ ಅವನು ಡೈಲಿ ಫೋನ್ ಮಾಡಿ ಇವತ್ತೆಂತ ಕೆಲಸ ಆಯ್ತು ಅಂತ ಕೇಳ್ತಾ ಇರ್ತಾನೆ. ಸಂದರ್ಶನ ಆಗ್ತಿರ್ಬೇಕಾದ್ರೆ ಅಲ್ಲಿ ಸೆಗಣಿ ಹಾಕಿದರೆ ಸಾಕು, ಆ ಸೆಗಣಿಯನ್ನು ತೆಗಿತಾ ಇದ್ರು. ಪ್ರತಿನಿತ್ಯ ಸ್ವಚ್ಛ ಮಾಡಲಿಕ್ಕೆ ಶುದ್ಧ ನೀರಲ್ಲಿ ಸ್ವಚ್ಛ ಮಾಡುವಂಥದ್ದು, ಆ ರೀತಿಯ ಒಂದು ಹಟ್ಟಿ. ಇದೆಲ್ಲ ಕ್ಲೀನ್ ಇಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಕೃಷಿಗೆ ಮೇನ್ ನಾನು ಕೊಡುವ ಹ್ಮ್. ಕೃಷಿಯ ಉದ್ದೇಶಕ್ಕೋಸ್ಕರ ಇದನ್ನು ಸಾಕೋದು. ಈಗ ಎಷ್ಟೋ ವರ್ಷ ನನ್ನ ಅಜ್ಜ ನೀನು ಲಗಾಯ್ತು ನಾವು. ಹಾ. ಈಗ ನಮಗೆ ಇದೇ ರೊಟೇಷನ್ ಅಲ್ಲಿ ಹೋಗ್ತದೆ. 4 5ನೇದಾದ ಕೂಡಲೇ ಇಲ್ಲಿ ಒಂದು ದನವನ್ನು ನಾವು ಡಿಸ್ಪ್ಯಾಚ್ ಮಾಡ್ತೇವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ತಾಲೂಕಿನ ಈಶ್ವರಮಂಗಲ ಪಕ್ಕದ ಬಡಗನ್ನೂರು ಗ್ರಾಮದಲ್ಲಿದ್ದೇನೆ. ಹೈನುಗಾರಿಕೆ ಒಂದಷ್ಟು ಸಂಗತಿಗಳನ್ನು ತೋರಿಸಬೇಕು ಅಂತೇಳಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ವಿಧಾನದ ಮುಖಾಂತರ ಹೈನುಗಾರಿಕೆ ಮಾಡಿರುವಂಥ ತುಂಬ ಜನರು ನಾನು ನನ್ನ ಕಂಟೆಂಟ್ಗಳ ಮುಖಾಂತರ ನಿಮಗೆ ಪರಿಚಯ ಮಾಡಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ಇವರು ಸುಮಾರು 50 ವರ್ಷದಿಂದ ಹೈನುಗಾರಿಕೆ ಅನುಭವ. 50 ವರ್ಷದಿಂದ ಹೈನುಗಾರಿಕೆ ಅನುಭವ ಅಂತ ಹೇಳಿದ ತಕ್ಷಣ ನಿಮಗೆಲ್ರಿಗೂ ಆಗ್ಬೋದು ಇವ್ರಿಗೊಂದು 80 ವರ್ಷ ಆಗಿರ್ಬೋದು ಅಂತ. ಇಲ್ಲಿ ಇವರಿಗೆ ಕೇವಲ 57 ವರ್ಷ ಆಗಿರುವಂಥದ್ದು. 7ನೇ ವರ್ಷಕ್ಕೆ ಮನೆಯಲ್ಲಿರುವಂಥ ಹಸುಗಳ ಹಾಲು ಕರೆಯೋದ್ರ ಮುಖಾಂತರ ಹೈನುಗಾರಿಕೆ ಜರ್ನಿ ಪ್ರಾರಂಭ ಆಗಿರುವಂಥದ್ದು. ಇವರ ಹೆಸರು ಶಶಿಧರ್ ಕೆ ಅವರು ಅಂತೇಳಿ. ಮನೆಯಲ್ಲಿ ಒಂದು 4-5 ಜರ್ಸಿ ಹಸುಗಳು ಮುಖಾಂತರ, HF ಹಸುಗಳ ಮುಖಾಂತರ ಹಾಲು ಕರೆಯುವಂಥದ್ದು. ಅದರ ಜೊತೆಗೆ ಮನೆಗೆ ಬೇಕಾದಂಥ ಗೊಬ್ಬರ ಗ್ಯಾಸ್ಗಳನ್ನು ಉಪಯೋಗ ಮಾಡುವಂಥದ್ದು, ಮನೆಗೆ ಬೇಕಾದಂಥ ಹಾಲು ಗೊಬ್ಬರಗಳು ಎಲ್ಲವೂ ಕೂಡ. ನೋಡಿ, ಇಲ್ಲೊಂದು ನಿಮಗೆ ಹಸು ಯಾವುದು ಕಾಣ್ತಿದೆ, ಇದು ಈಶ್ವರಮಂಗಲದಲ್ಲಿ ನಡೆದಿರುವಂಥ ಒಂದು ವಿಶೇಷ ಚಾಂಪಿಯನ್ ಆಗಿರುವಂಥ ಹಸು, ಹೆಚ್ಚು ಹಾಲು ಪಡಿತಿರುವಂಥ ಹಸು. ಈ ಜರ್ಸಿ ಅಥವಾ HF ಹಸುಗಳನ್ನು, ಆಧುನಿಕ ಹಸುಗಳನ್ನು ಸಾಕಬೇಕಾದ್ರೆ ಯಾವ್ಯಾವ ರೀತಿಯ ಸವಾಲುಗಳು ಬರ್ತದೆ, ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಹೆಚ್ಚು ಹಾಲನ್ನು ಪಡಿಬೇಕು, ಹೆಚ್ಚು ಲಾಭಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಅದರ ಗೊಬ್ಬರ, ಅದರ ಫುಡ್ಡು, ಇದರ ಬ್ಯಾಲೆನ್ಸ್ಗಳನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ಕಂಟೆಂಟ್ನಲ್ಲಿ ಕೊಡ್ತೇನೆ. ಬನ್ನಿ ಶಶಿಧರನ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸ್ನೇಹಿತರೆ, ನಮ್ಮ ಜೊತೆ ಶಶಿಧರನ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ತೊಂದರೆ ಇಲ್ಲ, ಚೆನ್ನಾಗಿದ್ದೇನೆ. ಈಗ ತುಂಬ ಜನರಿಗೆ ನಾನು 50 ವರ್ಷದ ಅನುಭವ ಅಂತ ಹೇಳಿದಾಗ ನಿಮಗೆ ಒಂದು 80 ಆಗಿರ್ಬೋದು ಅಂದ್ಕೊಂಡಿರ್ಬೋದು. ಆದರೆ ನೀವು ಸಣ್ಣ ವಯಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಯಾವುದು ಗೋ ಆಧಾರಿತ ಕೃಷಿ ಇತ್ತು, ಅದರಿಂದ ಪ್ರೇರಣೆ ಪಡೆದು ಹೈನುಗಾರಿಕೆ ಪ್ರಾರಂಭ ಮಾಡಿದವರು. ಹೇಗೆ ಅಷ್ಟು ವರ್ಷದಿಂದ ನೀವು ಪ್ರಾರಂಭ ಮಾಡಿದ್ರಲ್ಲ, ಹೇಗಿತ್ತು ನಿಮ್ಮ ಅನುಭವ? ಮೊದಲೇ ನಮ್ಮ ಅಜ್ಜ ತಂದೆ ಪ್ರತಿಯೊಬ್ಬರಿಗೂ ಜಾನುವಾರು ಅಂದ್ರೆ ಪ್ರೀತಿ, ಅದರಿಂದಲೇ ಮೇಲೆ ಬಂದದ್ದು ಅಂತ ಹೇಳುವ ಇನ್ನೂ ಹೇಳುವವರು ನಾವು ಈಗಲೂ. ಅಷ್ಟು 70 ವರ್ಷ ಇಲ್ಲ, ಅಜ್ಜನಿಂದಲೇ ದನ, ಅದರ ಗೊಬ್ಬರ ಹಾಕಿ ಅದರಿಂದಲೇ ಎಷ್ಟೋ ಜಾಗಗಳು ಪ್ರತಿಯೊಂದು ಅವ್ರು ಮಾಡಿದ್ದೆ ಇದರಿಂದ. ಅಲ್ಲ, ಇದ್ರಲ್ಲಿ ಯಾವುದೇ ನಷ್ಟ ಇಲ್ಲ ಅಂತ ಹೇಳುವರು, ಅದನ್ನು ಸರಿಯಾಗಿ ಉಪಯೋಗ ಮಾಡಿದ್ರೆ. ಅದೇ ಈಗ ನಾಟಿ ತಳಿ ಹೋಗಿ ಬೇರೆ ಬೇರೆ ತಳಿಯಾಗಿ ಈಗ ಮ್ಯಾಕ್ಸಿಮಮ್ ತಳಿಗೆ ಬಂದು ನಿಂತಿದ್ದೇವೆ. ಹಿಂದೆ ದೇಶಿ ತಳಿಯಿಂದಲೇ ಸ್ಟಾರ್ಟ್ ಆದ್ದು, ಇಂಪ್ರೂವ್ ಆಗಿ ಎಷ್ಟು ವರ್ಷ ಆಗೋ ಈಗ ಈ ತಳಿಗೆ ಬಂದು ನಿಂತಿದ್ದೇವೆ. ಈಗ ನಿಮ್ದು ಊರು ಬೇಸಿಕ್ ಇದೇನಾ? ಅಲ್ಲ, ಪಂಜ. ಪಂಜ ಅಂದ್ರೆ ಯಾವ ಕಡೆ ಆಗ್ತದೆ ಅದು? ನಮ್ಮ ಸುಬ್ರಹ್ಮಣ್ಯ ಪಂಜ. ಅಲ್ಲಿಂದ ಎಷ್ಟು ವರ್ಷ ಆಯ್ತು ಈ ಕಡೆಗೆ ಬಂದು? 30 ವರ್ಷ ಆಯ್ತು. 30 ವರ್ಷ ಆಯ್ತು. 30 ವರ್ಷ ಇಲ್ಲಿ ಬರ್ತಾ ಇದ್ದಂಗೆ ಹೈನುಗಾರಿಕೆ ಅಲ್ಲಿ ಮೊದಲೇ ಇತ್ತು. ಅಣ್ಣ ತಂದೆ ಅವರು ಅವಾಗ ಆಗಿಕೊಂಡಿತ್ತು, ಅಲ್ಲಿ ಒಂದು ಆಗಿಕೊಂಡಿತ್ತು. ಇಲ್ಲಿ ಮತ್ತೆ ನನ್ನದು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದೆ. ಅವರೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರು, ಜನ ಇಲ್ಲ, ಸಾಧ್ಯ ಆಗುದಿಲ್ಲ. ನನಗೆ ಇದರದೊಂದು ವಿಪರೀತ ಹುಚ್ಚು. ಅಲ್ಲ, ಇದು HF ಜರ್ಸಿ ಹಸುಗಳಲ್ಲ ಎಲ್ಲ ಈಗ ಪ್ಯೂರ್ ಬ್ರೀಡ್ ಮಾಡಿದ್ದೇನೆ. ನನಗೆ ಒಂದು ಸ್ವಲ್ಪ ಏನಾದ್ರು ಉಳಿತಾಯ ಬೇಕಾದ್ರೆ ನಿಮ್ಮ ಲಾರ್ಜ್ ಸ್ಕೇಲ್ ಒಳ್ಳೇದು. ಈಗ ನೀವು ದೇಸಿ ಹಸುಗಳು ನಿಮ್ಮ ಮನೆಯಲ್ಲಿತ್ತು ಅಂತ ಹೇಳಿದ್ರಿ, ಅಲ್ಲಿಂದ HF ಅಥವಾ ಜರ್ಸಿಗೆ ಯಾವಾಗ ನೀವು ಶಿಫ್ಟ್ ಆದ್ರಿ? ಸಾಧಾರಣ ಒಂದು 30 ವರ್ಷಕ್ಕೆ ಹಿಂದೆ. ಅದರದ್ದೇ ಇನ್ಸಾಮಿನೇಷನ್ ಬ್ರೀಡ್ ಚೇಂಜ್ ಆಗಿ ಬಂದು ಈಗ ಮ್ಯಾಕ್ಸಿಮಮ್ ಬ್ರೀಡ್ಗೆ ಬಂದು ನಿಂತಿದ್ದೇವೆ. ಈಗ ಅದರ ಅನುಭವ ಆದ ಕಾರಣ ಈ ಬ್ರೀಡ್ ನಮಗೆ ಒಂದು ಸ್ವಲ್ಪ ಲಾಭದಾಯಕ ಅಂತ ಕಾಣ್ತಾ ಉಂಟು. ತೋಟಕ್ಕೆ ಅದರ ಗೊಬ್ಬರಗಳು ನನ್ನ ಪ್ರಕಾರ ಈ ಗೊಬ್ಬರವೇ ಒಳ್ಳೇದು ಅಂತ ನಾನು ಹೇಳುವ. ಅದಕ್ಕೆ ಕೊಡುವ ಫುಡ್ಡಿನಲ್ಲಿ ಅದರ ಗೊಬ್ಬರದ ಅಂಶ ಇರುವುದು. ಸಾಧಾರಣ ನಾವೆಲ್ಲರೂ ಕೂಡ ದೇಸಿ ಹಸುಗಳ ಬಗ್ಗೆನೂ ನಾವು ಪ್ರಮೋಟ್ ಮಾಡ್ತೀವಿ, ಅದರ ಜೊತೆಗೆ ಈ HFನ ಬಗ್ಗೆ ಪ್ರಮೋಟ್ ಮಾಡ್ತೀವಿ. ಯಾಕಂದರೆ ರೈತರು ಅಂತ ಹೇಳಿದ್ರೆ ಕೇವಲ ದೇಸಿ ಹಸುವನ್ನೇ ಸಾಕುವವರಲ್ಲ, ಎಲ್ಲರೂ ಇರ್ತಾರೆ. ನಮ್ಮ ಚಾನಲ್ ನೋಡುವವರಿಗೆ ಎಲ್ರಿಗೂ ಉಪಯೋಗ ಆಗಬೇಕು. ದೇಸಿ ಹಸುಗಳದ್ದು ಮಾತ್ರ ಮಾಡಿದಾಗ ಕಮರ್ಷಿಯಲ್ನ ಬಗ್ಗೆ ನಮಗೆ ಮಾಹಿತಿಗಳು ತುಂಬ ಕಡಿಮೆ ಆಗ್ತದೆ.
ಈ ಹಸುಗಳದ್ದು ಏನು ವಿಶೇಷತೆಗಳು? ಇದು ಇದು ಈ ಕೆಂಪು ಹಸು ಇದೆ ಅಲ್ಲ, ಈಗ ನಾವು ಆಕ್ಚುಲಿ ದೇಶಿ ಹಸುಗಳದ್ದು ನಾವು ಟೀಕೆ ಮಾಡೋ ಪ್ರಶ್ನೆ ಅಲ್ಲ. ದೇಶಿ ಹಸುಗಳಿಂದ ಇದು ಲಾಭದಾಯಕವೂ ಹೌದು. ದೇಶಿ ಹಸುಗಳಲ್ಲಿ ಯಾವುದೋ ಒಂದು ಮದ್ದಿನಾಂಶ ಇರ್ಬೋದು ಹೊರತು ನಾವು ಹಾಕುವ ಫುಡ್ಗಳಲ್ಲಿ ಮಾತ್ರ ದನಗಳ ರಿಸಲ್ಟ್ ಇರುದು. ಯಾವುದೇ ಪ್ರೀತಿ ಎಲ್ಲ ದನಗಳಿಗೂ ಇರ್ತದೆ. ನಾನು ನಾಟಿ ಅಂತ ಹೇಳುದಿಲ್ಲ, ನಾಟಿ ಹಸುಗಳಲ್ಲಿ ಮೆಟ್ಟುದು ಇರ್ತದೆ, ಪ್ರತಿಯೊಂದು ಇರ್ತದೆ. ಇದು ಯಾವುದಕ್ಕೂ ಒಗ್ಗುವ ದನಗಳು. ಜರ್ಸಿ HF ನಿಮ್ಮ ಮೆಷಿನಿಗೆ ಯಾವುದಕ್ಕೆ ಆದ್ರೂ ಅಂತ ಪ್ರೀತಿ ಇರ್ತದೆ ನಮ್ಮ ಮೇಲೆ. ಅದಕ್ಕೆ ಕರೆಕ್ಟ್. ಮತ್ತೆ ನಮಗೆ ಪ್ರತಿಯೊಂದು ವ್ಯಕ್ತಿ ದುಡಿಬೇಕಾದ್ರೆ ಏನಾದ್ರು ಇನ್ಕಮ್ ಬೇಡ. ಮೊದಲಿನ ಕಾಲಮಾನದಲ್ಲಿ 50 ವರ್ಷಕ್ಕೆ ಇದ್ದಾಗ ಈಗ ಬದುಕಲಿಕ್ಕೆ ಸಾಧ್ಯ ಉಂಟಾ? ಈಗ ನಾವು ನಮ್ಮ ಮಕ್ಕಳನ್ನು ಬೇರೆ ಬೇರೆ ಕಲಿಸ್ತೇವೆ, ಇಂಗ್ಲಿಷ್ ಮದ್ದು. ಹಾಗೆ ನಾವು ಈಗಿನ ಕಾಲಕ್ಕೆ ಅಡ್ಜಸ್ಟ್ ಆಗ್ಬೇಕು. ಭಾರತ ದೇಶದಲ್ಲಿ ಹಾಲು ಬೇಕು ಅಂದ್ರೆ ನಾಟಿ ಹಸುವಲ್ಲಿ ಹಾಲು ಕುಡಿಬಹುದಾ? ಅವನು ಮಾಡುದು ತಪ್ಪು ಅಂತ ಹೇಳುದಿಲ್ಲ, ಅವನಿಗೆ ಕೂಡ ಇದನ್ನು ಮಾಡಬಹುದು. ಆದ್ರೆ ಈಗ ಈ ಕಾಲ ಚಕ್ರದಲ್ಲಿ ನಾವು ಇದನ್ನು ಸಾಕಿದ್ರೆ ಲಾಭದಾಯಕ ಗೊತ್ತಿದ್ದವ ಅಂತ ಅಲ್ಲ. ಈ ಹಸುವಿಗೆ ಎಷ್ಟು ವರ್ಷ ಆಯ್ತು? ಇದಕ್ಕೀಗ 2.5 ವರ್ಷ ಆಯ್ತು ಅಷ್ಟೇ. 2.5 ವರ್ಷ. ಎಷ್ಟು ಹಾಲು ಕೊಡ್ತದೆ? ಅದು 18 ಲೀಟರ್ ಫಸ್ಟ್ ಕರುವಿನಲ್ಲಿ ಉಂಟು. 18 ಲೀಟರ್ ಉಂಟು. ಯಾವ ಜಾತಿಗೆ ಸೇರಿದೆ? ಅದು ಪ್ಯೂರ್ ಜರ್ಸಿ. ಪ್ಯೂರ್ ಜರ್ಸಿ. HF ಅಲ್ಲ? ಅಲ್ಲ. ಏನಾದ್ರು ಹೆಸರಿಟ್ಟಿದ್ರೆ ಇದಕ್ಕೆ? ಅದಕ್ಕೆ ಅಂತ ಇದು ಲಕ್ಷ್ಮಿ ಅಂತ ಇಟ್ಟಿದ್ದೇನೆ. ಅದೀಗ ಕರಿಯೋರು ಕಮ್ಮಿ, ಹಾಗೆ ಹೆಸರು ನೆನಪಾಗುದಿಲ್ಲ. ಅದ್ರ ಇದು ಕಲರ್ ಅನ್ನೇ ಹೇಳುದಷ್ಟೇ. ಇದೀಗ ಚಾಂಪಿಯನ್ ಆಗಿರೋ ಹಸು ಅಂತ ಹೇಳಿದ್ರಿ. ಎಲ್ಲಿ ಇದು ಚಾಂಪಿಯನ್ ಆಗಿರೋದು? ಇದು ಈಶ್ವರಮಂಗಲ ಇದರಲ್ಲಿ ಯಾವುದು ಕವ್ ಎಕ್ಸಿಬಿಷನ್ ನಲ್ಲಿ ಇತ್ತು. ಅವಾಗ ನನ್ನ 2 ದನಗಳಿತ್ತು, 2ಕ್ಕೆ ಫಸ್ಟ್ ಸೆಕೆಂಡ್. ಅದರಲ್ಲಿ ಇದು ಓವರ್ ಆಲ್ ಚಾಂಪಿಯನ್ ಆಗಿ ಅದಕ್ಕೆ ಚಿನ್ನದ ಪದಕವೇ ಕೊಟ್ಟಿದ್ದಾರೆ. ಎಷ್ಟು ಹಾಲು ಕೊಟ್ಟದ್ದು? ಇದಕ್ಕೆ ಈಗ 24-25 ಲೀಟರ್ ಉಂಟು. 2ನೇ ಕರು. ಸುರಿನ ಕರುವಿನಲ್ಲಿ 20 ಲೀಟರ್ ಇತ್ತು. ಇವತ್ತಿನವರೆಗೆ ಒಂದೇ ಒಂದು ಕಂಪ್ಲೇಂಟ್ ಬರ್ಲಿಲ್ಲ. ಈಗ 2ನೇ ಕರು ಯಾವುದೇ ಕಂಪ್ಲೇಂಟ್ ಇಲ್ಲ. ಎಲ್ಲ ನಿಮ್ಮ ಸೆಕ್ಸ್ಡ್ ಸೆಮೆನ್ ಅದರದ್ದೇ ಮಗಳು. ಈಗ ಅದೇ ದನದ ಮಗಳು. ಈಗ ಅದಕ್ಕೆ ಕೊಂಬಿದೆ, ಇದಕ್ಕೆ ಮಧ್ಯದಲ್ಲಿ ಒಂದು ಇದೀಗ ಕೊಂಬು ತೆಗೆದ ದನ. ಅದು ನಾನು ಬೇರೆ ಕಡೆಯಿಂದ ಅದೇ ಬೇಡ ಅಂತ ಹೇಳುವ ಚಾಪ್ ಕಟ್ಟರಿಗಿದ್ದ ಕರುವನ್ನು ತಂದು ಸಾಕಿದ್ದ. ಅವಾಗ ಅವರು ಕೊಂಬು ತೆಗಿಲಿರ್ಲಿಲ್ಲ. ನಾನು 15 ದಿವಸ ಆಗಿತ್ತು ತರುವಾಗ, ಮತ್ತೆ ತೆಗಿಲಿಕ್ಕೆ ಆಗುದಿಲ್ಲ. ಈಗ ಸಣ್ಣ ಕರು ಆದ್ರೆ ಈಗ ಆಯಿಂಟ್ಮೆಂಟ್ ಕೊಂಬು ಇರಬಾರ್ದು ಅಂತಿದ್ಯಾ? ಕೊಂಬು ಇಲ್ಲದ ಕೂಡಲೇ ನಮ್ಮ ಕೆಲಸಕ್ಕೆ ಸುಲಭ ಆಗ್ತದೆ ನೋಡಿ. ಅಷ್ಟು ದೊಡ್ಡ ಕೊಂಬು ಅಂದ್ರೆ ನಾವು ಹಗ್ಗ ತೆಗೆಯುದು, ಬಾಲ್ದಿ ತೆಗೆಯುದು, ಎಲ್ಲರೂ ಒಂದು ಸ್ಟೆಪ್ ಹೆಟ್ಟಿದ್ರೆಲ್ಲ ಕಷ್ಟ. ಇದಾದ್ರೆ ನಿಮಗೆ ಎಂತ ಮಾಡಿದ್ರೆ ಏನಾಗುದಿಲ್ಲ. ಹೌದಾ? ನಾನು ಇದೇ ಒಂದು ವಿಶೇಷ ಬ್ರೀಡ್ ಅಂತ ಅನ್ಕೊಂಡೆ. ಅಲ್ಲ, ಕೊಂಬೆಲ್ಲ ನಾವು ಇದಕ್ಕೆ ತೆಗೆಯುದು. ನೋಡಿ, ಕೃಷಿ ಅಂತ ಹೇಳಿದ್ರೆ ಪ್ರತಿದಿನ ನಾವು ಕಲೀಲಿಕ್ಕಿರೋ ಒಂದು ಉದಾಹರಣೆ. ಯಾಕಂದ್ರೆ ನಾನು ಈ ರೀತಿಯ ಈ ಜಿಡೆ ಟೈಪ್ ಅಲ್ಲಿ ಇದೆ ಅಲ್ಲ ತಲೆಯಲ್ಲಿ, ಇದ್ರನ್ನ ನಾನು ಅನ್ಕೊಂಡೆ ಕೊಂಬು ಇಲ್ದಿರೋ ಬೇರೆ ತಳಿ ಅಂತ. ಅಲ್ಲ, ಕೊಂಬಿದ್ರೆ ಬೇರೆ ಇಲ್ಲ. ಅದಕ್ಕೆ ಅದರ ಸೇಫ್ಟಿಗೆಲ್ಲ ಕೊಂಬು, ನಮ್ಮ ಸೇಫ್ಟಿ ಇಲ್ಲ ಅಂತ ಆಗ್ತದೆ ಕೊಂಬು ಜಾಸ್ತಿ ಇದ್ದ ಕೂಡಲೇ ದನಗಳು. ಇದೀಗ ನೋಡಿ ಅದೇ ಚಾಂಪಿಯನ್ ನ ಮಗಳು. 1 ವರ್ಷ 1 ತಿಂಗಳಾಯ್ತು ಅಷ್ಟೇ. ಇನ್ನೀಗ ಇನ್ಸಮಿನೇಷನ್ ಆಗ್ಬೇಕಷ್ಟೇ. ಏನು ವಿಶೇಷತೆ ಹೇಳೋದು? ಇದೀಗ ಅದರಿಂದೆಲ್ಲ ಬ್ರೀಡ್ ಇಂಪ್ರೂವ್ ಆಗಿ ಬಂದಿದೆ. ಅದಕ್ಕೆ 25 ಬಂದ್ರೆ ಇದಕ್ಕೆ 30 ಬರಬೇಕು ಅಂತ ನನ್ನ ಲೆಕ್ಕ. ಈಗೆಲ್ಲ ಒಳ್ಳೆ ಫಾರಿನ್ ಸೆಮೆನ್ KMF ನವ್ರದ್ದು ಇರ್ತದೆ, ಅದನ್ನು ಕೊಟ್ಟು ಸಾಕಿದ್ದು. 1 ವರ್ಷ ಆಯ್ತು ಇದಕ್ಕೆ? 1 ವರ್ಷ 1 ತಿಂಗಳಾಯ್ತು. 1 ವರ್ಷ 1 ತಿಂಗಳಾಯ್ತು. 13 ತಿಂಗಳಲ್ಲಿ ಇಷ್ಟು ನಿಮ್ಮ ಹೈಟ್ಗೆ ಬಂದಿದೆ. ಇನ್ನು ಮೇಲಕ್ಕೆ ಹೋಗೋ ಚಾನ್ಸ್ ಇದೆ? ಸ್ವಲ್ಪ 2ನೇ ಕರುವಿನಲ್ಲಿ ಬಂದಿತ್ತು, ಮ್ಯಾಕ್ಸಿಮಮ್ ಬಂದಿತ್ತು ಅಲ್ಲ. ಇದೊಂದು ಇಲ್ಲಿ ಮಲಗಿದೆಲ್ಲ ಇದು. ಇದೀಗ ಇನ್ನೊಂದು HF ಮಗಳು. ಇದರ ಅಮ್ಮನನ್ನು ಮೊನ್ನೆ 1 ಲಕ್ಷಕ್ಕೆ ಕೊಟ್ಟಿದ್ದೇನೆ ನಾನು. ಹೌದಾ? 1 ಲಕ್ಷ ರೂಪಾಯಿ ಸಿಕ್ಕಿದೆ. ಇದೀಗ ಪುನಃ 4 ತಿಂಗಳು ಪ್ರೆಗ್ನೆನ್ಸಿ. ಇದು ಪುನಃ ನೋಡಿ ಸ್ನೇಹಿತರೆ, ನಮ್ಮನ್ನು ರಿಸೀವ್ ಮಾಡಲಿಕ್ಕೆ ನಿಂತಿರೋದು ನೋಡಿ. ಎದುರುಗಡೆಗೆ ಹಟ್ಟಿಯ ಒಳಗೆ ಹೋಗ್ತಾ ಇದ್ದಾರೆ ನೋಡಿ. ಒಂದು ಮ್ಯಾಟ್ ಹಾಕಿದ್ದಾರೆ, ಅದರ ಜೊತೆಗೆ ಕ್ಲೀನ್ ಆಗಿರುವಂಥದ್ದು. ಸಂದರ್ಶನ ಆಗ್ತಿರ್ಬೇಕಾದ್ರೆ ಅಲ್ಲಿ ಸೆಗಣಿ ಹಾಕಿದರೆ ಸಾಕು, ಆ ಸೆಗಣಿಯನ್ನು ತೆಗಿತಾ ಇದ್ರು. ಪ್ರತಿನಿತ್ಯ ಸ್ವಚ್ಛ ಮಾಡಲಿಕ್ಕೆ ಶುದ್ಧ ನೀರಲ್ಲಿ ಸ್ವಚ್ಛ ಮಾಡುವಂಥದ್ದು. ಆ ರೀತಿಯ ಒಂದು ಹಟ್ಟಿ. ಇದೆಲ್ಲ ಕ್ಲೀನ್ ಇಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಹಣ ಸಂಪಾದನೆ ಇನ್ನೊಂದೆಲ್ಲ ಆಗ್ತದೆ, ಆದರೆ ಅಷ್ಟೇ ಗಮನವನ್ನು ಕೂಡ ಇದಕ್ಕೆ ಕೊಡಬೇಕಾಗತ್ತೆ ನೋಡಿ. ಆಗದಿಂದ ನಿಮಗೆ ಕರೆಕ್ಟ್ ಕಾಣಲಿಲ್ಲ. ಇದು ಚಾಂಪಿಯನ್ ಆಗಿರುವಂಥದ್ದು ಅಂತ ಹೇಳಿದ್ರೆ ನೋಡಿ. 24 ಲೀಟರ್ ಹಾಲು ಕೊಟ್ಟಿರುವಂಥ ಹಸು ಅಂತ ಹೇಳಿದ್ರೆ ನೋಡಿ. ಈ ಹಸು ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಲೀನ್ ಆಗಿದೆ ನೋಡಿ. ಇದು ಮುಖ ಎಲ್ಲ ನೋಡಿ. ನಿಮ್ಮ ನೋಡಲಿಕ್ಕೆ ಅಂತೇಳಿ ಮುಖನ ಮುಂದಕ್ಕೆ ಮೂವ್ ಮಾಡ್ತಿದೆ. ಸರ್, ಸಾಧಾರಣ ಎಲ್ಲರೂ ಕೂಡ ಕೃಷಿಯನ್ನು ಬಿಸ್ನೆಸ್ ಟೈಪಲ್ಲಿ ನೋಡೋದು. ಆದರೆ ಬಿಸ್ನೆಸ್ ಟೈಪಲ್ಲಿ ನೋಡೋದು ಅಂತ ಹೇಳಿದ್ರೆ ನನ್ನದೊಂದು ಕ್ವಶನ್. ಈಗ ನಿಮ್ಗೆ ಇಷ್ಟು ವರ್ಷದ ಅನುಭವ ಇದೆ, ಇಷ್ಟು ನೀವು ಎಕ್ಸ್ಪರ್ಟ್. ಕೇವಲ ಹಸು ಮಾತ್ರ ಚಾಂಪಿಯನ್ ಅಲ್ಲ, ಹಸುವನ್ನು ಸಾಕೋದ್ರಲ್ಲಿ ನೀವು ಕೂಡ ಚಾಂಪಿಯನೇ. ಯಾಕೆ ಈ 4 ಹಸುಗಳನ್ನು ಹೆಚ್ಚು ಮಾಡಿಕೊಂಡು ಒಂದು 10, 20, 30 ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಅಲ್ಲ, ನನ್ನದು ಆಕ್ಚುಲಿ ಖಾಲಿ ಡೈರಿ ಉದ್ಯಮ ಮಾತ್ರ ಅಲ್ಲ, ನನ್ನದು ಕೃಷಿ. ನನಗೆ ಕೃಷಿಗೆ ಇದು ಹೆಲ್ಪ್ ಆಗಿ ನಿಲ್ತಾ ಉಂಟು. ಇಷ್ಟು ವರ್ಷ ಇಲ್ಲೂ ತಂದೆಲಾಗಾಯ್ತು. ಈ ಕೃಷಿಗೆ ಮೇನ್ ನಾನು ಕೊಡುವ. ಕೃಷಿಯ ಉದ್ದೇಶಕ್ಕೋಸ್ಕರ ಇದನ್ನು ಸಾಕುದು. ಈಗ ಎಷ್ಟೋ ವರ್ಷದಿಂದ ನನ್ನ ಅಜ್ಜ ನೀನಲಾಗಾಯ್ತು ನಾವು. ಈಗ ನಮಗೆ ಇದೇ ರೊಟೇಷನ್ ಅಲ್ಲಿ ಹೋಗ್ತದೆ. 4 ಆಗಿ 5ನೇದಾದ ಕೂಡಲೇ ಇಲ್ಲಿ ಒಂದು ದನವನ್ನು ನಾವು ಡಿಸ್ಪ್ಯಾಚ್ ಮಾಡ್ತೇವೆ. ಈಗ ಮೊನ್ನೆ ಡಿಸ್ಪ್ಯಾಚ್ ಮಾಡಿದ್ದಕ್ಕೆ 1 ಲಕ್ಷ ಸಿಕ್ಕಿದೆ. ಅಲ್ಲಿ ಈಗ ಅದನ್ನ ಮಗಳನ್ನ ತಗೊಂಡೋಗಿ ಕಟ್ಟಿದ್ದೇನೆ. ಈಗ ಇನ್ನೊಂದು ಡಿಸ್ಪ್ಯಾಚ್ ಹತ್ರ ಹೊರಗೆ ಉಂಟು, ಅದು ಒಳಗೆ ಬರ್ತದೆ. ನನ್ನ ಇದಕ್ಕೆ 4-5 ಎಕರೆ ತೋಟಕ್ಕೆ ಇದು ಬೇಕಾದಷ್ಟು ಆಗ್ತದೆ. ಅದರಿಂದ ಹೆಚ್ಚು ನನ್ನಿಂದ ಕಷ್ಟ. ವರ್ಷಕ್ಕೆ ಎಷ್ಟು ಹಸುವನ್ನು ಹೊರಗಡೆ ಬಿಡ್ತೀವಿ? 2 ಹಸುಗಳನ್ನು ಪ್ರತಿ ವರ್ಷ ಬಿಡ್ತೀನಿ. 2 ಹಸು
1 ಲಕ್ಷಕ್ಕಿಂತ ಮೇಲೆ ಇರ್ತದೆ. ಮೇಲೆ ಇರ್ತದೆ. ಕಳೆದ ಮೊದಲು ಕಡಿಮೆ ಇತ್ತು, ಈಗೀಗ ಜಾಸ್ತಿ ಬ್ರೀಡ್ ಹೆಚ್ಚಾಗ್ತಾ ಹೋಗ್ತು. ಮೊದಲು 60-70ಕ್ಕೆ ಹೋಗಿದೆ, ಈಗ ಕಳೆದ ವರ್ಷ 1 ಲಕ್ಷಕ್ಕೆ ಹೋಯ್ತು. ಈಗ ಇನ್ನಿನ ದನಗಳೆಲ್ಲ ಆ ವೆರೈಟಿದೇ ಇರುವುದು ನನ್ನ. ಅಲ್ಲ, ಇದೀಗ ಯಾವ ಬ್ರೀಡಿಗೆ ಹೋಗ್ಬೋದು? ಇದು ಪ್ಯೂರ್ HF. ಇದೀಗ ನೀನು ಕರು ಹಾಕಿದ್ರೆ 2 ಲಕ್ಷ ಕೊಟ್ಟು ಸಿಗ್ಲಿಕ್ಕಿಲ್ಲ ಇಂಥದನ್ನ. ಬೇರೆ ಕಡೆಯಲ್ಲಿ ಅಷ್ಟು ಕ್ವಾಲಿಟಿ, ಅಂತ ಕ್ವಾಲಿಟಿ ಎಲ್ಲಿಯೂ ಇಲ್ಲ. ಈಗ ಟಾಪ್ ಕ್ವಾಲಿಟಿ ದನ ಇದು, ಮ್ಯಾಕ್ಸಿಮಮ್ ಟಾಪ್. ಅದೆರಡು ಕರುಗಳು. ಕರೆಕ್ಟ್. ನಿಮ್ಮ ದಿನಚರಿ ಎಷ್ಟೊತ್ತಿನ ಪ್ರಾರಂಭ ಆಗುತ್ತೆ? ಬೆಳಿಗ್ಗೆ 5:30ಗೆ 5:45ಕ್ಕೆ ಸ್ಟಾರ್ಟ್ ಆಗ್ತದೆ. ಎಷ್ಟು ಗಂಟೆವರೆಗೆ ಬೆಳಿಗ್ಗೆ ಕೆಲಸ? ಬೆಳಿಗ್ಗೆ 6-5:45ರಿಂದ 7 ಗಂಟೆಗೆಲ್ಲ ಫಿನಿಶ್ ಆಗ್ತದೆ. 7 ಗಂಟೆ ಫಿನಿಶ್. ನನಗೊಬ್ಬ ಹಿಂದಿ ಅವ ಇದ್ದಾನೆ, ಅವ ಹೆಲ್ಪ್ ಮಾಡ್ತಾನೆ. ಮತ್ತೆ ನನ್ನ ಹೆಂಡತಿ ಮಿಷನ್ ಇಡ್ಲಿಕ್ಕೆಲ್ಲ ಅವ್ರು ಹೇಳ್ತಾರೆ. ಹಿಂದಿ ಕೆಲಸ ಇಮಿಡಿಯೇಟ್. ಸಂಜೆ 4:30ಯಿಂದ 5:30. ಕರೆಕ್ಟ್. ಈಗ ಪ್ರತಿದಿನ ಎಷ್ಟು ಹಾಲನ್ನು ಹೊರಗಡೆ ಹಾಕ್ತೀರಿ? ಒಂದು 30-35 ಲೀಟರ್. 2 ದನಲ್ಲಿ 30-35 ಲೀಟರ್ ಹೋಗ್ತದೆ. ಮೊದಲೊಮ್ಮೆ 50 ಇತ್ತು, ಅವಾಗ ಜಾಸ್ತಿ ದನ ಹಾಲು ಕರೀದಿತ್ತು. ಈಗ 2 ಕರೆಯುದು, 2 ಡ್ರೈ. 2ಕ್ಕೆ 30 ಲೀಟರ್ ಹಾಲು ನಮಗಾಗಿ ಹೋಗ್ತದೆ. ನಮ್ಮ ನಾಯಿಗಳು ನಮಗೆ. ನಾಯಿಗಳಂದ್ರೆ 2 ನಾಯಿಗಳಿಗೆ 1 ಲೀಟರ್ ಹಾಲು ಬೇಕು ನನಗೆ ಮಿನಿಮಮ್. ನಾಯಿಗಳಿಗೆ ಹಾಲು ಕೊಡ್ತೀರಾ? ಅಲ್ಲ, ಅದು ನಮ್ಮ ಕ್ವಾಲಿಟಿ ನಮ್ಮಲ್ಲಿ ಇರೋದಕ್ಕೆ ಎಲ್ಲದಕ್ಕೆ ಯಾವುದಕ್ಕೂ ಕಮ್ಮಿ ಆಗಬಾರ್ದು. ನನ್ನ ಕೆಲಸದವರಿಗೆ, ನನ್ನ ನಾಯಿಗಳು ಯಾರಿಗೂ ಹೊಟ್ಟೆ ಎಲ್ಲ ಅವರಷ್ಟು ದುಡಿತಾರೆ. ಅವಾಗ ಅವರಿಗೆ 1 ಗ್ಲಾಸ್ ಹಾಲು ಕುಡಿಲಿ ನನ್ನ ಲೆಕ್ಕದಲ್ಲಿ. ಹಾಲು KMF ಎಲ್ಲ ಎಕ್ಸೆಸ್ ಉಂಟು, ಅವಾಗ ಉಪಯೋಗ ಮಾಡ್ಲಿ ಎಲ್ಲವರು. ಮನೆಯಲ್ಲಿ 1 ಲೀಟರ್ ಅದನ್ನು ಪೂರ ಡೈರಿಗೆ ಹಾಕುದಲ್ಲ, ಅವರಿಗೆ ಬೇಕಾದ ಅವರ ಮಕ್ಕಳಿಗೆ ಕುಡಿಸಬೇಕು ಅಂತ ನಾನು ಹೇಳುವ. ನಾವು ದುಡಿಯುವುದೆಂತಕ್ಕೆ, ನಮ್ಮವರಿಗೆ ಮೇಯ್ನ್. ಮತ್ತೆ ಒಳ್ದು ಮತ್ತೆ ಅಲ್ಲ, ಇದು ಪ್ರತಿಯೊಂದು ಎಲ್ಲಿ ನಮಗೆ ಸ್ವಚ್ಛತೆ ಜಾಸ್ತಿ ಇದ್ದಷ್ಟು ದನಗಳ ಕಾಯಿಲೆಗಳು ಕಡಿಮೆ ಅಂತ. ಈ ದೊಡ್ಡ ಬ್ರೀಡ್ಗಳು ಸ್ವಚ್ಛತೆ ಇದ್ದಷ್ಟು ಕಡಿಮೆ. ಇಲ್ಲದ್ರೆ ಒಮ್ಮೆ ಕಂಪ್ಲೇಂಟ್ ಬಂದ ಕೂಡಲೇ ದನಗಳಿಗೆ ಮತ್ತೆ ಆ ಕರುವಿನಲ್ಲಿ ಫುಲ್ ಕಂಪ್ಲೇಂಟ್. ನಮ್ಮ ಲಾಭಾಂಶ ಅದರಲ್ಲಿ ಇಲ್ಲ. ನಾವು ಆದಷ್ಟು ನೀಟ್ನೆಸ್ ಅನ್ನು ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಕೊಡುವ ಫುಡ್ಗಳನ್ನು ಒಳ್ಳೆ ಫುಡ್ ಅನ್ನು ಕೊಟ್ಟು ಮ್ಯಾಕ್ಸಿಮಮ್ ಈಲ್ಡಿಂಗ್ ತೆಗಿಬೇಕು ಅಂತ ನನ್ನ ಲೆಕ್ಕ. ಎಷ್ಟು ಬಾರಿ ತೊಳಿದಿರಿ? 3 ಸಲ, ಮಧ್ಯಾಹ್ನ, ಬೆಳಿಗ್ಗೆ, ಸಂಜೆ. ಹೌದಲ್ಲ? ಬೆಳಿಗ್ಗೆ ಮ್ಯಾಕ್ಸಿಮಮ್ ಇರ್ತದೆ, ಸಂಜೆ ಕ್ಲೀನೇ ಇರ್ತದೆ. ಅದು ಫ್ಯಾನ್ ಎಲ್ಲ ಹಾಕಿದಿರಲ್ಲ? ಫ್ಯಾನ್ ಅದು ಮಧ್ಯಾಹ್ನದ ಹೊತ್ತಿಗೆ ಒಂದು 4 ಗಂಟೆ ಫ್ಯಾನ್ ಹಟ್ಟಿ ತೊಳೆದು ನೊಣ ಒಮ್ಮೆ ಹೊರಗೆ ಹೋಗುವಾಗ ಒಣಗುವಾಗೆ. ಈಗ ನಮ್ಮ ಇಡೀ ಹಟ್ಟಿ ಮನೆ ಜಾಯಿಂಟ್ ಉಂಟು. ಒಂದು ಸ್ಮೆಲ್ ಎಲ್ಲಿ ಯಾರು ತೋರಿಸಿ? ಏನಿಲ್ಲ. ಒಂದು ಸ್ಮೆಲ್, ಒಂದು ಮನೆ ಜಾಯಿಂಟ್, ಅದೊಂದು ದನ ಉಂಟು ಅಂತ ಗೊತ್ತಾಗದ ಉಂಟು. ಅಷ್ಟು ಕ್ವಾಲಿಟಿಯಲ್ಲಿ ಉಂಟದು ಸರ್. ಸಾಧಾರಣ ಎಲ್ಲರೂ ಕೂಡ ಹಾಲಿಗೆ ಮಾತ್ರ ಸಾಕ್ತಾರೆ. ಅದರ ಜೊತೆಗೆ ನೀವು ನಿಮ್ಮ ಮನೆಗೆ ಬೇಕಾಗಿರುವಂಥ ತೋಟಕ್ಕೆ ಬೇಕಾಗಿರೋ ಗೊಬ್ಬರ ಕೂಡ ಸಾಕ್ತೀರಿ. ಕೇವಲ ಒಂದು ಪಾಯಿಂಟ್ ಪ್ರೋಗ್ರಾಮ್ನ ಮೇಲೆ ನೀವು ಹಸು ಸಾಕಣೆ ಮಾಡ್ತಾ ಇಲ್ಲ. ಆದರೆ ಸಾಧಾರಣ ಹಸುವಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಲಾಭ ಬರಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಇರುವಂಥದ್ದು. ಫುಡ್ಡು ನೀವು ಎಷ್ಟು ಕೊಡ್ತೀರಿ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಹಾಲು ಬರುತ್ತೆ, ಅದರಿಂದ ಎಷ್ಟು ದುಡ್ಡು ಆಗುತ್ತೆ, ಅದರ ಮಧ್ಯದಲ್ಲಿ ಯಾವುದು ಉಳಿತೋ ಅದು ನಿಮ್ಮ ಲಾಭ ಅಂತ ಲೆಕ್ಕಾಚಾರ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಚೆನ್ನಾಗಿ ಹಾಲು ಕೊಡಬೇಕು ಅಂತ ಹೇಳಿದರೆ ಮತ್ತು ಕಡಿಮೆ ಖರ್ಚಲ್ಲೂ ಆಗಬೇಕು. ಯಾವ್ಯಾವ ರೀತಿಯ ಫುಡ್ಡನ್ನು ಈ ಹಸುಗಳಿಗೆ ಮೇಂಟೈನ್ ಮಾಡ್ತೀರಿ? ಹಸುಗಳಿಗೆ ಯಾವಾಗಲೂ ನಾವು ಎಣ್ಣೆ ಪದಾರ್ಥಗಳನ್ನು ಜಾಸ್ತಿ ಸ್ವಲ್ಪ ಸೇರಿಸಿ ಕೊಟ್ಟ ಕೂಡಲೇ ಆ ಸಗಣಿ ಮೂತ್ರದಲ್ಲಿ ಕಂಟೆಂಟ್ ಇರುವುದು. ಮ್ಯಾಕ್ಸಿಮಮ್ ನಿಮ್ಮ ಸಿರಪ್ ನೋಡಿ, ನಿಮಗೆ ಯಾವುದು ಕಾಳುಮೆಣಸು ಗ್ರೂಪಿನವರೆಲ್ಲ ಹಾಕ್ತಾರೆ. ಜಿಂಕ್ ಬೇಕು, ಬೋರೋನ್ ಬೇಕು. ಇದು ಪ್ರತಿಯೊಂದು ನಾವು ತಿಂಗಳಿಗೆ 10 ಲೀಟರ್ ಹಾಕುವಾಗ 40% ಡಿಸ್ಚಾರ್ಜ್ ಆಗ್ತಾ ಇರ್ತದೆ. ಅದನ್ನು ಸರಿಯಾಗಿ ಯೂಸ್ ಮಾಡೋದ್ರಲ್ಲಿ ಇರುದು ನಾವು ಸಗಣಿ ಮೂತ್ರ. ಈಗ 40% ಇದು ಡಾಕ್ಟರ್ಗಳು ಹೇಳೋ ಲೆಕ್ಕದಲ್ಲಿ ಸಗಣಿಯಲ್ಲಿ ಹೋಗ್ತದೆ ಅಂತ. ನಾವು ಮ್ಯಾಕ್ಸಿಮಮ್ ಐಫೆಕ್ಸ್ ಅಂತ ಸಿರಪ್ಗಳು, ಪೌಡರ್ ದಿನಕ್ಕೆ ಎಷ್ಟೋ ಲೀಟರ್ ಹಾಕ್ತೇವೆ ಈ 4-5 ದನಗಳಿಗೆ. ಅದು ಡೈಲ್ಯೂಟ್ ಆಗಿ ನನ್ನ ತೋಟಕ್ಕೆ ಹೋಗ್ತದೆ. ಅದು ಮ್ಯಾಕ್ಸಿಮಮ್ ಈಲ್ಡ್ ಕೊಡ್ತದೆ ನನಗೆ ಮೆಣಸು. ಇದು ಯಾವುದೇ ಕೆಮಿಕಲ್ ಬೇಡ. ಕರೆಕ್ಟ್. ಈಗ ಹಿಂಡಿಗಳನ್ನು ಸಹ ತೋರಿಸಿ. ಹಿಂಡಿನೆಲ್ಲ ಕಡಲೆ, ಎಳ್ಳು ಹಿಂಡಿ ಎಲ್ಲ ಬೆಳಿಗ್ಗೆ ಸಂಜೆಗೆ ಬೇರೆ ಬೇರೆ ಇದು ಹಾಕಿ ಇಟ್ಟಿದ್ದೇನೆ. ಇದು ಒಂದೊಂದರಲ್ಲಿ ಒಂದೊಂದು. ಇದೀಗ ಎಲ್ಲ ಇನ್ನು ಮಿಕ್ಸ್ ಮಾಡಿ ಇದಕ್ಕೆ ಪೌಡರ್ ಹಾಕಿ ಎಳ್ಳು ಹಿಂಡಿ ಬೇರೆ, ಇದೆಲ್ಲ ಬೂಸಗಳೆಲ್ಲ ಬೇರೆ ಬೇರೆ ಮಾಡಿ. ಇದು ಯಾವುದು ಸರ್? ಇದು ಗೋಧಿ ಬೂಸ. ಇದು ಗೋಧಿ ಬೂಸ. ಇದೊಂದು ನವಧಾನ್ಯ. ಏನೆಲ್ಲ ಇದೆ ಇದರಲ್ಲಿ? ಇದರಲ್ಲಿ ಎಳ್ಳು ಹಿಂಡಿ, ನೆಲಕಡಲೆ ಎಲ್ಲ ಉಂಟು ಅಂತ ಹೇಳ್ತಾರೆ. ಇದೀಗ ತೆಂಗಿನ ಹಿಂಡಿ, ಇದರಲ್ಲಿ ಪೆಲೆಟ್ ಉಂಟು ಆ ಬಾಕ್ಸ್ ಅಲ್ಲಿ. ಇದು ಗಾಡ್ರೇಜ್ ನವರ ಪೆಲೆಟ್. ಇದೀಗ ಎಳ್ಳಿಂಡಿ. ಇಷ್ಟನ್ನು ಮಿಕ್ಸ್ ಮಾಡಿ ಇದಕ್ಕೆ ಹೀಗೆ ಇದು ಬೇರೆ ಬೇರೆ. ಇನ್ನು ನೆಲಕಡಲೆ ಹಿಂಡಿ. ಒಂದೊಂದು ದನಗಳಿಗೆ ಎಷ್ಟು ಆಗ್ತದೆ? ಸಾಧಾರಣ ಒಂದು ದಿನಕ್ಕೆ ಇದೆಲ್ಲ ಒಂದು ಸೇರಿ 5-5 ಕಿಲೋ ಬಿದ್ದಿತ್ತು ಅಷ್ಟೇ ಹೊತ್ತಿಗೆ. ಕಾಲು ಕರಿಯುವುದಕ್ಕೆ 5-5, ಗಡಸುಗಳಿಗೆ 2-2 ಕೆಜಿ. ಹುಲ್ಲು, ಹಸಿ ಹುಲ್ಲು ಉಂಟು, ನಿಮಗೆ ಬೇಕಾ ಮಾಡ್ತೇನೆ. ಹುಲ್ಲನ್ನೇ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗಲ್ವಾ? ಕಷ್ಟ. ಅಂದ್ರೆ ನಮಗೆ ಅದರಲ್ಲಿ ಹಾಲಿನಾಂಶ ಕಮ್ಮಿ, ದನಗಳ ಕ್ವಾಲಿಟಿ ಇಷ್ಟು ಬರ್ಲಿಕ್ಕಿಲ್ಲ. ಅಥವಾ ಒಂದು ಅದೇ ಪೇಟೆಯಲ್ಲಿ ಇದ್ದವರಿಗೆ ಬೈಹುಲ್ಲೇ ಆಗಿ ಸೈಲೇಜ್ ಹಾಕಿ ಸಾಕೋರು ಇರ್ತಾರೆ. ನಮಗಿಲ್ಲಿ ವೇಸ್ಟ್ ಆಗ್ತದಲ್ಲ ನಮ್ಮ ಹುಲ್ಲುಗಳು ಪ್ರತಿಯೊಂದು ನಮ್ಮ ಜಾಗದಲ್ಲಿ. ಅದನ್ನ ಹಾಕುವಾಗ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕ್ಬೇಕಾಗ್ತದೆ. ಪ್ರತಿಯೊಂದು ಹಣ ಕೊಟ್ಟು ಇಲ್ಲಿ ತಕೊಳ್ಳಿಕ್ಕೆ ಆಗುದಿಲ್ಲ, ನಮ್ಮಲ್ಲಿ ಇದ್ದದನ್ನು ಹಾಕುದು ಅಲ್ಲ. ಈಗ ನಿಕೊಳ್ಳಿ, ಇಂಥ ಹುಲ್ಲುಗಳನ್ನಾದ್ರೆ ಒಂದು ಮಿಡ್ಲಲ್ಲಿ ಕಟ್ ಮಾಡಿದ್ರೆ ನಿಮಗೆ ವೇಸ್ಟೇಜ್ ಕಮ್ಮಿ ಅಂತ. ಅದು ತಿನ್ನುವಾಗೆಲ್ಲ ಕೆಳಗೆ ಬಿಕ್ಕಿ ಹಾಳಾಗ್ಲಿಕ್ಕೆ ಅಂತ ಇಲ್ಲ ಅಂತ. ಬೈಹುಲ್ಲನ್ನು ಇದನ್ನು ಹೀಗೆ ಒಂದೊಂದು ಮಧ್ಯದಲ್ಲಿ ಕಟ್ ಮಾಡಿ ಹಾಕಿದ್ರೆ ಆಯ್ತು. ಇನ್ನು ಸೀಮೆ ಹುಲ್ಲಿಗೆ ನಮಗೆ ದೊಡ್ಡ ಮಿಷನ್ ಉಂಟು, ಚಾಪ್ ಕಟ್ಟರ್. ಹಾಳೆ ಅಂತದೆಲ್ಲ ಇದ್ರೆ, ವೇಸ್ಟೇಜ್ ಇದ್ರೆ ಅದರಲ್ಲಿ ಹುಡಿ ಮಾಡಿ ಕೊಡ್ತೇವೆ. ಅದರಲ್ಲಿ ನಿಮಗೆ ವೇಸ್ಟೇಜ್ ತುಂಬಾ ಕಮ್ಮಿ ಅಂತ, ಅದಕ್ಕೆ ತಿನ್ಲಿಕ್ಕೆ ಸುಲಭ. ಇದು ನಮಗೆ ಸಗಣಿಗೆಲ್ಲ ಎಳೆದು ಹಾಕ್ಲಿಕ್ಕೆ ಅಂತ ಇಲ್ಲ ಅಂತ. ಅದರೊಳಗೆ ಹಾಕಿದ್ರೆ ಬೇಕಾದಷ್ಟು ಬರ್ತದೆ. ಸ್ವಲ್ಪ ಹಸಿ ಹಸಿ ಆಗಿರುವಂತದ್ದು. ಹಸಿಗನ್ನು ಕಾಯ್ತಾ ಇರ್ತದೆ ಅದು ದನಗಳು. ನಮ್ಮನ್ನು ಹುಡುಕುದೇ ಹಸಿ. ಪ್ರಿಫರೆನ್ಸ್ ಫಸ್ಟ್ ಅದಕ್ಕೆ ಫಸ್ಟ್. ಇದು ಲಾಸ್ಟ್, ರಾತ್ರಿಗೆ ಮಾತ್ರ ಬೇಕಾಗುದು. ಇದೊಂದು ರೀತಿಯಲ್ಲಿ ರೆಡಿ ಟು ಇಟ್. ರೆಡಿ. ಅದು ರಾತ್ರಿಯನ್ನು ಮಲಗಲಿಕ್ಕೆ ಆಗುವ, ಬಿಸಿ ಆಗ್ಲಿಕ್ಕೆ ತಕ್ಕ ಅಲ್ಲ. ಕರೆಕ್ಟ್. ಹೋಗುವ ಅಲ್ಲಿ ನೋಡ್ಕೊಂಡು ಹೋಗುವ. ನೋಡಿ ಸ್ನೇಹಿತರೆ, ಇದು ಒಟ್ಟು ಎಷ್ಟು ಸ್ಕ್ವೇರ್ ಫೀಟ್ ಇದೆ ನಮ್ಮ ಹಟ್ಟಿ? 700 ಸ್ಕ್ವೇರ್ ಫೀಟ್ ಅನ್ನು ಇರಬೇಕು. 700 ಇರುವ 700ರಲ್ಲಿ ಒಂದು 4 ಹಸುವನ್ನು ಚೆನ್ನಾಗಿ ಸಾಕ್ಲಿಕ್ಕೆ ಆಗ್ತದಲ್ಲ? ಆಗ್ತದೆ.
ಇದು ಸೈಜ್ ದೊಡ್ಡದಿದೆ, ದೊಡ್ಡದಿದೆ, ಆ ಕಡೆ ಈ ಕಡೆ ತಿರುಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಇದಕ್ಕೆ, ಯಾವ ಸಮಸ್ಯೆ ಇಲ್ಲ. ಚೆನ್ನಾಗಿ ಗ್ಯಾಪ್ಗಳಿದೆ ಅಲ್ಲ. ಹಾಲು ಕರೀಲಿಕ್ಕೆ ಮಿಷನ್ ಉಂಟು. ಹೌದು, ಇದೊಂದು ಕಪ್ಪಾಗಿ ಎಲ್ಲ ಫುಲ್ ಬ್ಲ್ಯಾಕ್ ಅಲ್ಲ ಇದು. ಅದು ಆಲ್ ಬ್ಲ್ಯಾಕ್ ಅಂತ ಬಂದಿದೆ. ಅದೇ ಸೆಕ್ಸಿಸ್ ಸೆಮೆನ್ ಅದು ಪ್ರೈವೇಟ್ ತರಿಸಿ ಹಾಕಿದೆ ಅದರ ಅಮ್ಮನಿಗೆ. ಅಲ್ಲ ಹಾಕೊಳ್ಳಿ, ಈಗ ಸೀಮೆ ಹುಲ್ಲು ಅಂತ ಉಂಟು. ಇದನ್ನೀಗ ಎಷ್ಟು ಬೆಳೆದಿದ್ರು ನಮ್ಮ ಮಿಷನ್ಗೆ ಕೊಟ್ಟರೆ ಒಂದು ಪೀಸ್ ಕೂಡ ವೇಸ್ಟ್ ಆಗುದಿಲ್ಲ. ದನಗಳಲ್ಲಿ ಒಂದು ಸ್ವಲ್ಪವೂ ವೇಸ್ಟ್ ಆಗುದಿಲ್ಲ. ನೋಡಿ, ಅವನ ನಮಗೆ ಈಗ ಹಿಂದಿಯ ನನ್ನ ಹುಡುಗ ಎಷ್ಟು ಚಂದ ಮಾಡಿ ಹಾಕಿ ಅದನ್ನು ಹಾಕಿ ಕೊಡ್ತಾನೆ ಅಂತ. ಅಲ್ಲ, ಹುಡಿ ಮಾಡ್ಲಿಕ್ಕೆಲ್ಲ ಇವರೇನಾ? ಎಲ್ಲ ಅವರು ಇದ್ರೆ, ಇಲ್ಲದಿದ್ರೆ ನಾವು ಯಾರಿಗೂ ಗೊತ್ತುಂಟು, ಅವರಿಗೂ ಗೊತ್ತುಂಟು ನಾನು ಇಲ್ಲದಿದ್ರೆ ಹೇಗೆ ಅಂತ. ಅವ್ರು ಕೊಡ್ತಾರೆ. ನೋಡಿ ಸ್ನೇಹಿತರೆ, ಇದು ಹಾಲು ಕರಿಯೋದನ್ನಕ್ಕೆ ಒಂದೊಂದು ಬುಟ್ಟಿ ಬೆಳಿಗ್ಗೆ, ಒಂದು ಬುಟ್ಟಿ ಸಂಜೆ, ಫುಲ್ ಬುಟ್ಟಿ. ಇನ್ನು ಉಳಿದಿದ್ರೆ ಉಳಿದ ಐಟಮ್ ಸೈಲೇಜ್ ಅವಣ್ಣ ಇದ್ರೆ ಹಾಗೆ. ಅದಕ್ಕೆ ಹೊಟ್ಟೆ ತುಂಬಾ ಯಾವ್ದು ಬೇಕು ಅದು. ಅಲ್ಲ, ಸೈಲೇಜ್ ಹಾಕ್ತೀರಾ? ಸೈಲೇಜ್ ಹಾಕ್ತೇನೆ ಬೆಳಿಗ್ಗೆ ಸಂಜೆ. ಅದು ತರ್ತೀರಿ? ಅದು ತರ್ತೀರಿ. ಇದು ಎಲ್ಲಿಯಾರು ಇಲ್ಲದಿದ್ರೆ ನಮಗೆ ಒಂದೊಂದು ದಿವಸ ಎಮರ್ಜೆನ್ಸಿ ಆಗ್ತದೆ, ಎಲ್ಲಿಗಾರು ಹೋಗಿ ಬಂದ, ಅದಕ್ಕೆ ಆಗ್ಲೇಬೇಕಲ್ಲ. ಅದಕ್ಕೆ ಅದು ಬೈಯುಲೊಂದು ಆಗುದಿಲ್ಲ. ಬೇರೆ ಐಟಮ್ ಯಾವ್ದಾರು ದಿನಕ್ಕೊಂದು ಬೇಕು ಅದಕ್ಕೆ. ಸರ್, ಸಾಧಾರಣ ಯಾವಾಗಲೂ ಕೂಡ ಹುಷಾರಿಲ್ಲದೆ ಅಂತ ಹೇಳಿದ ತಕ್ಷಣ ಗೋ ಡಾಕ್ಟರ್ಗೆ ಫೋನ್ ಮಾಡ್ತಿದ್ರೆ ಅದು ಹೆಚ್ಚು ಟೈಮ್ ಆ ಡೈರಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅದರದ್ದು ಹೆಚ್ಚು ನಾವು ಕಲಿಬೇಕು ಅಂತಿರುವಂಥದ್ದು. ಜರ್ಸಿ ಹಸುಗಳಲ್ಲೆಲ್ಲ ಸಣ್ಣ ಸಣ್ಣ ಮೆಡಿಸಿನ್ ಕೊಡುವಂಥದ್ದು, ಅದಕ್ಕೆ ಏನು ರೋಗ ಬರುತ್ತೆ ಅದರ ಲಕ್ಷಣ ಕಂಡುಹುಡುಕುವಂಥದ್ದು, ಇದೆಲ್ಲ ನಾವು ಕಂಡುಹುಡುಕಬೇಕಾಗ್ತದೆ. ನೀವು ಹೇಗೆ ಅದನ್ನು ಪ್ಲಾನ್ ಮಾಡ್ತೀರಿ? ಅಲ್ಲ, ಪ್ರತಿ ಈಗ ಇಷ್ಟು ವರ್ಷದ ಅನುಭವದಲ್ಲಿ ಎಲ್ಲ ಕಂಪ್ಲೇಂಟ್ಗಳಿಗೂ ನಾವು ರೆಡಿ ಇರಬೇಕು. ಕೇಳದಿದ್ರೆ ಡಾಕ್ಟರ್ಗಳೇ ಇಲ್ಲಿ ಇಲ್ಲ. ಯಾವ ಪುತ್ತೂರು ತಾಲೂಕಿನಲ್ಲಿ ಎಲ್ಲಿಯೂ ಡಾಕ್ಟರ್ಗಳೇ ಇಲ್ಲ. ಹೌದಾ? ಇಲ್ಲಿಗೆ ರಿಟೈರ್ಡ್ ಸುರೇಶ್ ಭಟ್ ಇದ್ದಾರೆ, ಅಗತ್ಯ ಇದ್ರೆ ಬರ್ತಾರೆ. ಇಲ್ಲ ಇದ್ರೆ ನಾವು ಹೇಳಿದ್ರೆ ಯಾವ ಇಂಜೆಕ್ಷನ್ ಅಂತ ಹೇಳ್ತಾರೆ. ನನ್ನ ಹತ್ರ ಎಲ್ಲ ಬಗೆಯ ಇಂಜೆಕ್ಷನ್ಗಳು ಉಂಟು. ಯಾವ ಕೆಚ್ಚಲ್ ನೋವು ಬಂದ್ರೆ ಇಮಿಡಿಯೇಟ್ ಗೊತ್ತಾದ ಕೂಡಲೇ ಹೊಡಿತೇನೆ ನಾನು. ಹಾಗೆ ನಿಮಗೆ ದೊಡ್ಡ ಸಮಸ್ಯೆ ಬರುವುದಿಲ್ಲ. ಯಾವ ಇಂಜೆಕ್ಷನ್ ಬೇಕಾದ್ರೆ ನನ್ನ ಹತ್ರ ಉಂಟು, ಎಲ್ಲ ರೆಡಿ ಉಂಟು. ಎಮರ್ಜೆನ್ಸಿ ಆದ್ರೆ ಅವ್ರು ಬರ್ತಾರೆ. ನಮ್ಮ ದನಗಳನ್ನ ಅವ್ರು ಬಿಟ್ಟು ಹಾಕೋದಿಲ್ಲ. ಯಾರು ಡಾಕ್ಟರ್ ಹೇಳಿದ ಕೂಡಲೇ ಬರ್ತಾರೆ. ನೀನ್ ಇಂಥದ್ದು ಕೊಡು, ಆಗದಿದ್ರೆ ಸಂಜೆ ಬರ್ತೇನೆ. ಇದು ಇವಳು ನನ್ನ ಆಶಾ ಅಂತ, ನನ್ನ ಹೆಂಡತಿ. ಇವ್ರು ನನ್ನ 2 ಕೆಲಸದವರು, ಜಾರ್ಖಂಡ್ನವರು. ಈಗ 1 ವರ್ಷ ಆಯ್ತು ಬಂದು. ನಮ್ಗೆ ಯಾವುದೇ ಕೆಲಸಕ್ಕೆ ರೆಡಿ. ಅವರಿಗೂ ಬೇಕಾದ್ದುಂಟು ಇಲ್ಲಿ ಮನೆಯಾಗೆ ಫ್ಯಾನ್ ಹಾಕಿ ಆರಾಮದಲ್ಲಿ. ಅವರಿಗೂ ವ್ಯವಸ್ಥೆಗಳು ಬೇಕಾದ್ದುಂಟು. ಅವ್ರು ಯಾವುದೇ ಇದು ಮಾಡುದಿಲ್ಲ, ನಮ್ಮೊಟ್ಟಿಗೆ ಒಳ್ಳೆ ಕೋಆಪರೇಟ್ ಆಗಿರ್ತಾರೆ. ಸ್ನೇಹಿತರೆ, ನಾನು ಸಂದರ್ಶನ ಮಾಡಲಿಕ್ಕೆ ಇಲ್ಲಿ ಬಂದು 2 ಗಂಟೆ ಆಗ್ತಾ ಬಂತು. ಆಗ ಆಶಕ್ಕಂದು ಒಂದೇ ಮಾತು, ನಾನು ಮಾತಾಡೋದಿಲ್ಲ ಅಂತೇಳಿ. ಆದರೂ ನಿಮ್ಗೆಲ್ರಿಗೂ ಕೂಡ ಒಂದು ಅವರ ಅನುಭವನ ಹೇಳಿಸ್ಬೇಕಲ್ಲ. ಆಶಕ್ಕ, ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಒಂದು ಮನೆ ನಡಿಬೇಕು ಅಥವಾ ಒಂದು ಕೃಷಿ ನಡಿಬೇಕು ಅಂತ ಹೇಳಿದರೆ ಇಡೀ ಫ್ಯಾಮಿಲಿಯವ್ರದ್ದೊಂದು ಅಡ್ಜಸ್ಟ್ಮೆಂಟ್ ಭಾರಿ ಇಂಪಾರ್ಟೆಂಟ್, ಕೆಲಸ ಮಾಡ್ಕೊಳ್ಳುವಂಥದ್ದು. ನೀವು ಹೇಗೆಲ್ಲ ಈ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಅಂದ್ರೆ ಬೆಳಿಗ್ಗೆ 5:45ಕ್ಕೆ ನಮ್ಮ ಕೆಲಸದ ಹಿಂದಿಯವ ಹೇಳ್ತಾನೆ. ಅವನೆದ್ದು ಹಟ್ಟಿ ತೊಳೆದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ರೆಡಿ ಆಗುವಾಗ ನಾವು ಹಾಲು ಕರೀಲಿಕ್ಕೆ ಮಾತ್ರ ಬಂದ್ರಾಯ್ತು. ಅವನೆಲ್ಲ ರೆಡಿ ಮಾಡಿ ಕೊಡ್ತಾನೆ ನಮಗೆ ಡೈಲಿ. ಅವನು 1 ವರ್ಷ ಆಯ್ತು, ಒಂದು ದಿವಸ ಅವನು ತಪ್ಪಿಸ್ಲಿಲ್ಲ. ಕಲ್ತಿದ್ದಾರೆ ಅವರು ಕೆಲಸ ಎಲ್ಲ? ಎಲ್ಲ ಕಲ್ತಿದ್ದಾರೆ. ನೀವೇ ಕಲಿಸಿದ್ದ? ಬಂದ್ಮೇಲೆ ನಾವೇ ಕಲಿಸಿದ್ದು. ಯಾವ ಊರಿನವರು? ಜಾರ್ಖಂಡಿನವರು. ಕೆಲಸ ಪ್ರತಿದಿನ ವಾರದಲ್ಲಿ 7 ದಿನ 7 ದಿನ ರಜೆ ಮಾಡಿದ್ರು ಅವರು ಹಟ್ಟಿ ಕೆಲಸ ಮಾಡಿ ಹೋಗ್ತಾರೆ. ಅವರು ಅಲ್ಲ, ಹಟ್ಟಿ ಕೆಲಸ ಕಂಟಿನ್ಯೂ ಹಟ್ಟಿ ಕೆಲಸ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಅಂದ್ರೆ ಟೈಮ್ ಪಾಸ್ ತುಂಬಾ ಇದಾಗ್ತದೆ ನಮಗೆ. ನನಗೊಬ್ಬ ಮಗ, ಒಬ್ಬ ಮಗಳು. ಮಗ ಈಗ ಜರ್ಮನಿಯಲ್ಲಿ MS ಮಾಡ್ಲಿಕ್ಕೆ ಹೋಗಿದ್ದಾನೆ, 1 ವರ್ಷದ ಕೋರ್ಸ್ ಅವನದ್ದು. ಮಗಳು BDS ಇಂಟರ್ನ್ಶಿಪ್ ಆಗ್ತಾ ಉಂಟು. ಅವರು ಕೂಡ ಇದರಲ್ಲಿ ಮುಂದುವರಿತಾ ಇದ್ದಾರೆ. ಅಂದ್ರೆ ಹೈನುಗಾರಿಕೆ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅವರಿಗೆ, ಮಕ್ಕಳಿಗೆ ಇಬ್ಬರಿಗೂ ಕೂಡ. ಮಗ ಇರುವಾಗ ಇಲ್ಲೆಲ್ಲ ಕೆಲಸ ಮಾಡ್ತಾನೆ. ಕೆಲಸದವ್ರು ಇಲ್ಲದಿದ್ರು ಕೂಡ ಅವನು ಸೆಗಣಿಯನ್ನು ಕೂಡ ತೋಟಕ್ಕೆ ಹಾಕುವ ಕೆಲಸ ಕೂಡ ಮಾಡ್ತಾನೆ. ಮಗಳಿಗೆ ಕೂಡ ಕ್ಲೀನಿಂಗ್ ಕೂಡ ಗೊತ್ತುಂಟು ಅವಳಿಗೆ. ಹಾಲು ಕರಿ ಕೂಡ ರೆಡಿ ಇದ್ದಾರೆ. ನಾನು ಡಾಕ್ಟರ್, ನಾನು ಹಾಲು ಕರೀದಿಲ್ಲ, ನಾನು ಜರ್ಮನಲ್ಲಿ ಇರೋದು, ದನದ ಹತ್ರ ಬರೋದಿಲ್ಲ ಅಂತ ಹೇಳುದಿಲ್ಲ. ಇಲ್ಲ, ಮಗ 1 ವರ್ಷ ಕಲೀಲಿಕ್ಕೆ ಮಾತ್ರ ಹೋದವನು. ಅಂದ್ರೆ ಅವನಿಗೆ ಇದೇ ಇಂಟ್ರೆಸ್ಟ್. ಅಲ್ಲಿದ್ರು ಕೂಡ ಅವನು ಡೈಲಿ ಫೋನ್ ಮಾಡಿ ಇವತ್ತೆಂತ ಕೆಲಸ ಆಯ್ತು ಅಂತ ಕೇಳ್ತಾ ಇರ್ತಾನೆ ಅವನು. ಅಂದ್ರೆ ನೀವು ಸಣ್ಣದಿರುವಾಗನೇ ಅವ್ರು ಪ್ರಿಪೇರ್ ಮಾಡಿದ್ರ? ಮಾಡಿದ್ದಾರೆ. ಅಂದ್ರೆ ಅವರಿಗೆ ಇಂಟ್ರೆಸ್ಟ್, ನಾವು ಪ್ರಿಪೇರ್ ಮಾಡಿದ್ದಲ್ಲ, ಮಕ್ಕಳಿಗೆ ಇಂಟ್ರೆಸ್ಟ್ ಅವರಿಗೆ. ಕೆಲಸ ಮಾಡ್ತಿರ್ತಾರೆ. ಅದರ ಜೊತೆಗೆ ನಿಮ್ಮ ಮನೆಗಳಲ್ಲಿ ಹೆಚ್ಚಾಗಿ ಮನೆಗಳ ತರಕಾರಿ ಬೆಳಿತೀರಿ? ಏನೇನಲ್ಲಿ ಬೆಳಿತೀರಿ ಮನೆಗಳಲ್ಲಿ? ಬಸಳೆ, ತೊಂಡೆ, ಬಿಂಡೆ, ಅಲಸಂಡೆ, ಸಾವಯವ ರೀತಿಯಲ್ಲಿ? ಸಾವಯವ ರೀತಿ, ಮುಳ್ಸೌತೆ. ಪ್ರತಿ ವರ್ಷ? ನೋಡಿ ಸ್ನೇಹಿತರೆ, ಈ ಕರು ಇದು 2 ತಿಂಗಳಾಯಿತು. ಇನ್ನೊಂದು ವರ್ಷ ಆಗುವಾಗ ಇದು ಕೂಡ ನಾನು ಆಗ ತೋರಿಸಿದಿಲ್ಲ, ಅಷ್ಟೇ ದೊಡ್ಡದಾಗುತ್ತೆ. 13 ತಿಂಗಳ ಒಂದು ಎತ್ತರದ ಕರುವನ್ನು ತೋರಿಸಿದಿಲ್ಲ. ಆ ರೀತಿ ಬೆಳೀತದೆ. ತುಂಬ ಚೆನ್ನಾಗಿ ಹೈನುಗಾರಿಕೆಯನ್ನು ಮಾಡ್ತಾರೆ. ಸರ್, ಸಾಧಾರಣ ಈ ರೀತಿಯ ಸಂದರ್ಶನಗಳು ಯಾಕೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಯಾಕೆಂದರೆ ನೀವು ನಿರಂತರವಾಗಿ ಎಷ್ಟೋ ವರ್ಷದಿಂದ ಮಾಡ್ತಿದ್ದೀರಿ. ಇನ್ಯಾರಿಗೂ ತೋರಿಸ್ಬೇಕು, ಹೇಳಬೇಕು ಅನ್ನೋಂಥ ಯಾವುದೇ ಸಂಗತಿಗಳು ನಿಮ್ಮಲ್ಲೂ ಇಲ್ಲ, ನಮ್ಮಲ್ಲೂ ಇಲ್ಲ. ಆದರೂ ಯಾಕೆ ಅಂತ ಒಂದು ಕ್ವಶನ್ ಬರ್ತದೆ. ಯಾಕಂದರೆ ಇದೊಂದು ನ್ಯೂಸ್ ಅಲ್ಲ. ಈಗ ಬೇರೆ ಎಲ್ಲ ನ್ಯೂಸ್
ಕ್ರಿಯೇಟ್ ಮಾಡ್ತಿರ್ತಾರೆ ಹೊರಗಡೆಗೆ. ಆದರೆ ಜನರಿಗೆ ಇವತ್ತು ತುಂಬ ಎಜುಕೇಷನ್ ಕೊಡುವಂಥದ್ದು ಫೋನ್. ಎಷ್ಟು ಫೋನಿಂದ ನಿಮಗೆ ಪ್ರಾಬ್ಲಮ್ ಇದೆ ಅಷ್ಟೇ ಫೋನಿಂದ ಉಪಯೋಗನೂ ಕೂಡ ಇದೆ. ಆ ಕಾರಣಕ್ಕೋಸ್ಕರ ನೀವು ಈಗ ಇಷ್ಟು ಟೆಕ್ನಿಕ್ಗಳನ್ನು ಹೇಳ್ತಾ ಹೋದ್ರಿ, ಒಂದೊಂದು ಸಂಗತಿಗಳನ್ನು ಕೂಡ. ಅದನ್ನು ಮಾಡ್ತಿರೋರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹೌದು ನಾನು ಇದನ್ನು ಮಾಡ್ತಿದ್ದೀನಿ, ಇವರು ಮಾಡ್ತಿದ್ದೀನಿ, ಇನ್ನೂ ಚೆನ್ನಾಗಾಗತ್ತೆ ಅಂತೇಳಿ ಒಂದು ಪ್ಲ್ಯಾನಿಂಗ್ಗಳು ಬರುತ್ತೆ. ಮತ್ತು ನಿಮ್ಮ ಪರಿಚಯ ಆಗುತ್ತೆ, ನಿಮ್ಮ ಅನುಭವವನ್ನು ಕೇಳ್ಬೋದು, ಇಂಥದ್ದೆಲ್ಲ ಮಾತಾಡ್ಬೋದು. ಆ ಕಾರಣಕ್ಕೋಸ್ಕರ ನಾವು ಈ ರೀತಿಯ ಕಂಟೆಂಟ್ಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಬೇಸಿಕ್ಕಾಗಿ ಹೆಚ್ಚಾಗಿ ನಾವು ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೊಡ್ತೀವಿ. ನೀವು ಕೂಡ ತುಂಬ ಟೈಮಿಂದ ನಮ್ಮ ಚಾನಲ್ ನೋಡ್ತಿದ್ದೀರಿ. ಏನನ್ಸುತ್ತೆ ಸರ್ ನಮ್ಮ ಕಂಟೆಂಟ್ಗಳನ್ನು ನೋಡಿದಾಗ? ನಮ್ಮಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ? ಬೇಡ, ಅಗತ್ಯ ಇಲ್ಲ. ನೀವು ಪ್ರತಿ ದಿವಸಕ್ಕೆ 2 ನಿಮ್ಮನ್ನು ನೋಡ್ತಾ ಇರ್ತೇನೆ ನಾನು ಯೂಟ್ಯೂಬಲ್ಲಿ. ಬೇಕಾದ ಜನಗಳಿಗೆ ಯಾವುದನ್ನು ಅದನ್ನು ಬೇಕಾದ ಪಾಯಿಂಟ್ಗಳನ್ನು ತಗೊಂಡು ಅವರಿಗೆ ಅಳವಡಿಸಬಹುದು. ಯಾರಿಗೂ ಇದನ್ನು ರಿಸ್ಟ್ರಿಕ್ಷನ್ ಯಾರದ್ದು ಇಲ್ಲ, ಅವ್ರು ಮಾಡುವವರದ್ದಿಲ್ಲ, ನಾವು ಕೊಡುವವರದ್ದಿಲ್ಲ. ಇದರಲ್ಲಿ ಯಾವುದು ಒಳ್ಳೇದು ನಿಮಗೆ ಕಾಣ್ತದೆ, ಯಾವುದು ಕಷ್ಟ ಸುಲಭದಲ್ಲಿ ನಿಮ್ಮಿಂದ ಆಗ್ತದೆ, ಒಂದಾತ್ರ ಒಂದು ದನ, ಎಷ್ಟು ತೋಟ ಎಷ್ಟು ಗಡಿಬಿಡಿ ಮಾಡದೆ ಮಾಡಿದ್ರೆ ಅದು ಯಾವ ಚಾನಲ್ ಯೂಟ್ಯೂಬಲ್ಲಿ ಬಂದು ಮಾಡಿದ್ದಕ್ಕೆ ಏನಾದ್ರು ಪ್ರಯೋಜನ. ಇಲ್ಲದ್ರೆ ಯಾರು ನನ್ನಷ್ಟಕ್ಕೆ ಅವರು ನಾನು ಮಾಡಿದ ಏನು ಸುಖ. ಯಾರಿಗೆ ಬೇಕಾದ ಪಾಯಿಂಟ್ಗಳನ್ನು ತಕೊಳ್ಳಿ, ಯಾವುದು ತುಂಬಾ ತಕೊಳ್ಬೇಕು ಅಂತ ಹೇಳುದಿಲ್ಲ, ನಿಮ್ಮಿಂದ ಆಗುದು. ಬೇಕಾದ್ರೆ ಯಾವ್ದಾರು ಬೇಕಿದ್ರೆ ಫೋನ್ ನಲ್ಲಿ ಕೇಳಿದ್ರೆ ಹೇಳ್ಬೋದು. ಮತ್ತೆ ಅವರವರಿಗೆ ಅವರವರ ತೋಟ, ಅವರವರ ಇಂಟ್ರೆಸ್ಟ್, ಅವರವರಿಗೆ ಯಾವ್ದು ಇದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನು ಸ್ವಲ್ಪ ಪಾಯಿಂಟ್ ತಕೊಳ್ಬಹುದು ಬೇಕಾದವರಿಗೆ. ಆ ಅವಕಾಶ ಇದರಲ್ಲಿ ಸಿಗ್ತದೆ. ಇಲ್ಲಾದ್ರೆ ಪ್ರತಿ ಮನೆಗೆ ಹೋಗ್ಬೇಕು. ಈಗ ಇದು ಇಡೀ ಕಂಪ್ಲೀಟ್ ನಿಮಗೆ ಇವರ ಯೂಟ್ಯೂಬ್ ಚಾನಲ್ ನಿಂದ ಅವರು ಬಂದು ಮಾಡಿ ಹೋಗುವಾಗ ಸಿಗ್ತದೆ. ಅವಾಗ ಬೇಕಾದವರಿಗೆ ಅದರಿಂದ ಸ್ವಲ್ಪ ಮಟ್ಟಿಗೆ ಬೆನಿಫಿಟ್, ಇಂಟ್ರೆಸ್ಟ್ ಇದ್ದವರಿಗೆ ಆದೀತು ಅಂತ. ಉಳಿದವ್ರು ನಾವು ಅದಕ್ಕೆ ತಕೊಳ್ಳೋದೇ ಇಲ್ಲ ಅಲ್ಲ. ಅವರವರ ಇಂಟ್ರೆಸ್ಟ್ ಯಾವುದು, ಇನ್ನೊಂದರಲ್ಲಿ ಹಣ ಮಾಡಿ ಅನ್ನೋದು ಬೇರೆ ಪ್ರಶ್ನೆ. ನಮ್ಮ ಈ ಹಾಬಿಯನ್ನು ಬೇಕಾದವರಿಗೆ ಅಳವಡಿಸಿಕೊಳ್ಬಹುದು. ಅವರು ಬಂದಿಷ್ಟು ಮಾಡಿದ್ದಕ್ಕೆ ಅವರಿಗೆ ಎಲ್ಲಿಂದಲೋ ಬಂದು ಇಲ್ಲಿಂದ ಯೂಟ್ಯೂಬ್ ಚಾನೆಲ್ ಅಂತ ಅವರಿಗೇನಿಲ್ಲ, ಅವರೊಂದು ಹಾಬಿ ಅಂತ ಮಾಡ್ತಾ ಇದ್ದಾರೆ. ಅವಾಗ ಅವರಿಗೆ ಅದು ಎಲ್ಲಿ ಒಳ್ಳೇದು ಚಂದ ಇದು ಆಗ್ತದೆ, ಅವರಿಗೊಂದು ಇಂಟ್ರೆಸ್ಟ್ ಇರ್ತದೆ. ಅವಾಗ ಅದು ಯಾವ ಜನಗಳಿಗೆ ಎಷ್ಟು ಜನಗಳಿಗೆ ಆಗ್ತದೆ ಅವರಿಗೂ ಅದು ಅಷ್ಟು ಮಾಡಿದ್ದಕ್ಕೆ ಅದು ಪ್ರಯೋಜನ ಅಲ್ಲ. ಇಲ್ಲಿಗೆ ಅದಕ್ಕೆ ಅಂತಲೇ ಹೇಳಿ ನಮ್ಮ ಡೈರಿ ಮತ್ತು ನಮ್ಮ ತೋಟವನ್ನು ಒಮ್ಮೆ ಮಾಡಬೇಕು ಅಂತ ಸುಮಾರು ಸಮಯದಿಂದ ಹೇಳ್ತಾ ಇದ್ರು. ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇದ್ರು ಅವರಿಗೆ ಒತ್ತಾಯದ ಪೂರ್ವಕವಾಗಿ ಮಾಡಿದ್ದಾರೆ. ಅದು ಜನಗಳಿಗೆ ಸಹಾಯ ಆಗಬೇಕು ಅಂತ ನಾನು ಅವರಲ್ಲಿಯೂ ನನ್ನಲ್ಲಿಯೂ ನಿಮಗೆಲ್ಲವರಿಗೂ ಒಂದು ಹೇಳುವುದಷ್ಟೇ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದ ಹೇಳ್ತೇನೆ ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಈ ತೋಟವನ್ನು ಒಂದು ಇದು ಯಾವುದು ಡೈರಿಯನ್ನು ಎಲ್ಲವರಿಗೂ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳು ಸರ್. ಸ್ನೇಹಿತರೆ, ಈ ವಿಡಿಯೋದ ಎಂಡ್ ಆಗತ್ತೆ ನೀವೆಲ್ಲರೂ ಕೂಡ ಅಂದ್ಕೊಂಡಿದ್ರಿ. ಆದರೆ ಈ ಸಂದರ್ಭಕ್ಕೆ ಇದು ಎಂಡ್ ಆಗುತ್ತೆ. ಆದರೆ ನಿಜವಾಗಲೂ ನಾನು ಯಾವಾಗಲೂ ಮಾಡುವಂಥ ಹಾಲಿನ ಡೈರಿ ಅಥವಾ ದನದ ಕೃಷಿ ಕೆಲಸಕ್ಕಿಂತ ಹೊರತಾಗಿರುವಂಥ ಒಂದು ಸಂಗತಿ ಇಲ್ಲಿದೆ. ಇವರು ಸುಮಾರು 5 ರಿಂದ 6 ಎಕರೆ ತೋಟಕ್ಕೆ ಕೇವಲ ಗೋ ಆಧಾರಿತವಾಗಿ ಮಾಡ್ತಾಯಿದ್ದಾರೆ. ಸ್ವಲ್ಪ ಏನು ಬೇಕು ಹೊರಗಿನ ತರ್ತಾರೆ, ಅದರ ಜೊತೆಗೆ 75-80% ಗೋ ಆಧಾರಿತ ಆಗಿರುವಂಥದ್ದು. ಇದು 5 ಬುಟ್ಟಿ ಇದೆಲ್ಲ, ಇದು ಪ್ರತಿನಿತ್ಯ ಸಗಣಿ ಹಾಕಲಿಕ್ಕಿರುವಂಥದ್ದು. ಈ 5 ಬುಟ್ಟಿ ಸಗಣಿಯನ್ನು ಹೊರಗೆ ತಗೊಂಡು ಹೋಗ್ತಾರೆ, ಹೊರಗೆ ತಗೊಂಡು ಅಡಿಕೆ ಹಾಕ್ತಾರೆ. ಅದರ ಜೊತೆಗೆ ನೋಡಿ ಇಲ್ಲಿ ನಿಮಗೆ ಕಾಣ್ತಿರುವಂಥದ್ದು ಗೋಬರ್ ಗ್ಯಾಸ್. ಈ ಗೋಬರ್ ಗ್ಯಾಸಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಪೂರ್ತಿ ಸ್ಲರಿ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಸ್ಲರಿ ನೇರ ತೋಟಕ್ಕೆ ಹೋಗುತ್ತೆ. ಇದರ ಸಂಪೂರ್ಣವಾಗಿರುವಂಥ ಮಾಹಿತಿ ಮುಂದಿನ ಒಂದು ವಿಶೇಷವಾಗಿರುವಂಥ ಕಂಟೆಂಟನ್ನು ಕೊಡ್ತೇನೆ. ಯಾರ್ಯಾರು ನೀವು ಅಡಿಕೆ ಕೃಷಿಕರಿದ್ರಿ, ಯಾರ್ಯಾರು ಕಾಳುಮೆಣಸು ಕೃಷಿಕರಿದ್ರಿ, ನೀವೆಲ್ಲರೂ ಕೂಡ ನೋಡಬೇಕಾಗಿರುವಂಥ ಸಂಗತಿ ಅದು. ಅದೇ ರೀತಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.